ತರೀಕೆರೆ ನಮ್ಮೂರು. ಬಟ್ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಮಿಸ್ಟೀರಿಯಸ್ ಪ್ಲೇಸು ನಮ್ಮ ಊರಲ್ಲಿದೆ ಅಂತ. ಸೊ ಏನು ಆ ಮಿಸ್ಟೀರಿಯಸ್ ಪ್ಲೇಸ್ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ತುಂಬ ಫೇಮಸ್ ಆಗಿರುವ ಈ ಕಲ್ಲತ್ಗಿರಿಗೆ ನೀವು ಬಂದಿರ್ಬೋದು, ಆದರೆ ಇದ್ರ ಪಕ್ಕಲ್ಲೇ ಇರೋ ಈ ಪ್ಲೇಸಿಗೆ ನೀವು ಹೋಗಿರೋಕ್ಕೆ ಚಾನ್ಸೇ ಇಲ್ಲ. ಈ ಥರ ಸುಂದರವಾಗಿರೋ ಬ್ಯೂಟಿಫುಲ್ ಆಗಿರುವ ಕಾಫಿ ಎಸ್ಟೇಟ್ ಮಧ್ಯೆ ನಡ್ಕೊಂಡು ಹೋಗಬೇಕಾಗಿರುತ್ತೆ. ಅರೌಂಡ್ 8 to 10 ಕಿಲೋಮೀಟರ್ಸು ನೀವು ಬೆಟ್ಟದ ಮೇಲೆ ಸ್ಟೇ ಮಾಡಬೇಕಾಗಿರುತ್ತೆ. ನಮಾಮಿ ಶಮೀಶಾನ ನಿರ್ವಾಣ ರೂಪಂ ವಿಭುಂ ವ್ಯಾಪಕಂ ಬ್ರಹ್ಮ ವೇದ ಸ್ವರೂಪಂ ನಿಜಂ. ಕಲ್ಲತ್ಗಿರಿ ಅಂತ ಫೇಮಸ್ ಪ್ಲೇಸಿಗೆ ಬಂದಿದ್ದೀನಿ. ಸೊ ಇಲ್ಲಿ ಏನೋ ವಿಶೇಷವಾದ ಜಾತ್ರೆ ಸಹ ನಡೀತಾ ಇದೆ. ನಾನು ಬಂದಿರೋ ಟೈಮಲ್ಲಿ ಎಲ್ಲ ಸಿಂಕ್ ಆಗಿಬಿಟ್ಟಿದೆ, ಕೋ ಇನ್ಸಿಡೆನ್ಸ್ ಅಂತಲೇ ಹೇಳ್ಬೋದು. ನೋಡೋಣ, ದೇವ್ರ ದರ್ಶನ ಪಡೆಯೋಣ. चिदाकाशमाकाशवासं भजेऽहम् निराकारमोङ्कारमूलं तुरीयम् ध्यानलोकीतमीशं गिरीशम्.
ಸೊ ಇಷ್ಟೋ ತನಕ ನೋಡಿದ್ರಲ್ಲ, ಇಲ್ಲಿ ದೇವ್ರ ಅಪ್ನೆ ಇಲ್ದಲೆ ಏನೂ ನಡೆಯಲ್ಲ. ಸೊ ದೇವ್ರ ಅಪ್ನೆ ಕೊಟ್ಟಿದ್ಮೇಲೆ ಎಲ್ಲರೂ ಬೆಟ್ಟಕ್ಕೆ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಸ್, ನಮಗೆ ಅಪ್ನೆ ಸಿಕ್ಕಾಯ್ತು. ಸೊ ಇವಾಗ ಎಲ್ಲರೂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇದು ಕ್ಯೂ. ನಂದೆಷ್ಟು 38 ಆಯ್ತು ನೋಡಪ್ಪ ನಿಂತು ಕರೆಕ್ಟಾಗಿ ಎಣ್ಸ್ತಾನೆ ಇನ್ನೂರು ಹೋಗು 180 ಆಗಿತ್ತು ಅದು ಬಾರಮ್ಮ ಕಾಲಿಕ್ಕೆ ನಮ್ಮ ಮನೆಯಿಂದ ಎಷ್ಟೊತ್ತಿ ಬಿಟ್ಟಿದ್ದೇನೋ 5:15 ಬಿಟ್ಟಿದ್ದೇನೆ. ಈಗ ಬೆಳಕಿರೋದ್ರಿಂದ ಮಾಡ್ಬೋದು. ಹೌದು. ಸೊ ಈ ಬೆಟ್ಟನ ಎಲ್ಲರೂ ಬರೀ ಕಾಲಲ್ಲೇ ಹತ್ತಬೇಕು. ಅದೇ ಫಸ್ಟ್ ಟೈಮ್ ಬರೀ ಕಾಲಲ್ಲಿ ಒಂದು ಬೆಟ್ಟ ಹತ್ತುತ್ತಾ ಇರೋದಿದೆ ಫಸ್ಟ್ ಟೈಮು. ಆಮೇಲೆ ಪ್ರತಿಯೊಬ್ಬರೂ ಕೌಂಟ್ ಮಾಡ್ತಾರೆ. ಅವ್ರ ಅಪ್ಪನೇ ಇಲ್ದಲೆ, ದೇವ್ರ ಅಪ್ಪನೇ ಇಲ್ದಲೆ ಯಾರೂ ಸಹ ಈ ಬೆಟ್ಟನ ಹತ್ತೋ ಹಾಗಿಲ್ಲ. ಆ ಪ್ಲೇಸಿಗೂ ಯಾರೂ ಸಹ ಹೋಗೋಗಿಲ್ಲ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಆನಂದ್ ಶಾಸ್ತ್ರಿ ಅಂತ. ಓಕೆ. ಇದು ನಾನು ಆವಾಗಲಿಂದ ನೋಡ್ತಾ ಇದ್ದೀನಿ, ಇಲ್ಲಿ ಏನೇನೋ ತುಂಬ ಡಿಫ್ರೆಂಟಾಗಿ ಏನೇನೋ ವಿಚಿತ್ರವಾಗೆಲ್ಲ ನಡೀತಾ ಇದೆ. ನಮಗೇನು ಅರ್ಥ ಆಗಿಲ್ಲ. ಸೊ ನಮಗೆ ತಿಳಿಸ್ಕೊಡ್ಬೋದಾ ಏನು ನಡೀತಾ ಇದೆ ಅಂತ ಆ್ಯಕ್ಚುಲಿ? ಹೌದು, ಖಂಡಿತವಾಗ್ಲೂ ತಾಯಿ. ಈ ಕ್ಷೇತ್ರ ಬಂದು ಕಲಬಗಿರಿ ಶ್ರೀ ವೀರಭದ್ರೇಶ್ವರ ಕ್ಷೇತ್ರ ಅಂತ, ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಲಿಂಗದಳ್ಳಿಯಲ್ಲಿ ಕಲದಗಿರಿ ವೀರಭದ್ರೇಶ್ವರ ಅಂತೇಳಿ ಈ ಕ್ಷೇತ್ರದ ವಿಶೇಷವಾಗಿ ಪ್ರಧಾನ ದೇವರು ಬಂದು ವೀರಭದ್ರೇಶ್ವರ ಆಗಿರ್ತಾನೆ. ಅದೇ ರೀತಿ ಈ ಗಿರಿ ಮೇಲ್ಗಡೆ ಬಂದು ನಂದಿ ಬಸವೇಶ್ವರ ಅಂತೇಳಿ ಸಾವಿರಾರು ವರ್ಷಗಳ ಹಿಂದೆ ಪುರಾತನವಾದಂಥ ನಂದಿ ಬಸವೇಶ್ವರ ಮೇಲೆ ಕುಳಿತಿದ್ದಾನೆ. ಈ ವಿಶೇಷವಾಗಿರುವಂಥ ನಾವೆಲ್ಲ ಇವತ್ತು ಕಾರ್ಯಕ್ರಮ ಮಾಡ್ತಾರೆ. ವಿಶೇಷ ಏನಂತಂದ್ರೆ, ನಮ್ದು ಸ್ವಗ್ರಾಮ ಬಂದು ತರೀಕೆರೆ ತಾಲೂಕು ದುಗ್ಲಾಪುರ ಗ್ರಾಮದಲ್ಲಿ ಇರ್ತೀವಿ. ದುಗ್ಲಾಪುರದಲ್ಲಿ ವಿಶೇಷವಾಗಿರುವಂಥ ಆಂಜನೇಯ ಸ್ವಾಮಿ ಅವರು ನೆಲೆಸಿರುತ್ತಾರೆ. ಈ ಆಂಜನೇಯ ಸ್ವಾಮಿಗೆ ವಿಶೇಷ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಂದು ಮೇಲ್ಗಡೆ ಗಿರಿ ಅಂತ, ಗಿರಿ ಮೇಲ್ಗಡೆಗೆ ನಂದೀಶ್ವರನಿಗೆ ಎಲ್ಲಾ ದೇವಸ್ಥಾನದವರು ದೇವ್ರದ್ದು ಬಂದ್ರು ಕೂಡ ಬರೇ 3 ಜನ 5 ಜನ ಮಾತ್ರ ಬಂದು ದೇವರನ್ನ ದರ್ಶನ ಮಾಡ್ಕೊಂಡು ಹೋಗುವಂತ ಪದ್ಧತಿ ಇದೆ. ಆದ್ರೆ ಈ ನಮ್ಮ ದುಗ್ಲಾಪುರ ಗ್ರಾಮ ದೇವರಾದಂತ ಹನುಮಂತ ಆಂಜನೇಯ ಸ್ವಾಮಿ ಅವರಿಗೆ ವಿಶೇಷವಾಗಿರುವಂತ ನಂದೀಶ್ವರ ಒಂದು ವರದಾನ ಕೊಟ್ಟಿರ್ತಾರೆ. ಆ ವರದಾನ ಏನಪ್ಪಾ ಅಂತಂದ್ರೆ, ನೀನು ಎಲ್ಲಿ ನೆಲೆಯಾಗಿ ನಿಲ್ತಿರ್ತೀಯೋ ಆ ಗ್ರಾಮದ ಸರ್ವ ಭಕ್ತಾದಿಗಳು ಕೂಡ ಬಂದು ಈ ಕ್ಷೇತ್ರಕ್ಕೆ ನನ್ನ ದರ್ಶನವನ್ನು ಮಾಡಿಕೊಂಡು ಒಂದು ಪುಣ್ಯಾಹ ಕಾರ್ಯ ಮಾಡಿಕೊಂಡು ಇಲ್ಲಿ ಅನ್ನದಾಸೋಹ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ 101 ಹೋಗುವಂತದ್ದನ್ನ ಈ ನಂದೀಶ್ವರ ನಮ್ಮ ಆಂಜನೇಯ ಸ್ವಾಮಿಗೆ, ದುಗ್ಲಾಪುರ ಆಂಜನೇಯ ಸ್ವಾಮಿ ಕೊಟ್ಟಿರ್ತಾರೆ. ಆದ್ರಿಂದ ಇವತ್ತು ನಾವು ಪ್ರತಿ ವರ್ಷಕ್ಕೆ ಕೂಡ
ಯುಗಾದಿ ಹಬ್ಬ ಆದ ನಂತರ 15 ದಿವಸಕ್ಕೆ ಒಂದು ಸಲ ಬಂದು ನಮ್ಮ ಗ್ರಾಮದ ಸರ್ವ ಭಕ್ತಾದಿಗಳು ಕೂಡ ಸೇರಿ ಮೇಲೆ ಹೋಗಿ ಶ್ರೀ ನಂದೀಶ್ವರನಿಗೆ ನಿತ್ಯ ಅಭಿಷೇಕ ಅಷ್ಟೋತ್ತರ ಶಿವ ಪಂಚಾಕ್ಷರಿಗಳಿಂದ ವೀರಶಿವಾಗಮ ಪದ್ಧತಿಯಿಂದ ಪೂಜೆ ಮಾಡಿ ನಾವು ಎಲ್ಲ ಕೈಕರ್ಯಗಳು ಮಾಡಿ ಮತ್ತು ದಾಸೋಹ ಮಾಡಿ 108 ಎಡೆಯನ್ನು ನೈವೇದ್ಯಕ್ಕೆ ದೇವರಿಗೆ ಸಮರ್ಪಣೆ ಮಾಡಿ ಅದೇ ರೀತಿ ಎಲ್ಲ ಬಂದಿರುವಂಥ ಭಕ್ತಾದಿಗಳು ದಾಸೋಹ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ನಾಳೆ ಬೆಳಗಿನ ಕಾರ್ಯಕ್ರಮವನ್ನು ನಾವು ಕಲದಗಿರಿಗೆ ಬಂದು ಸೇರ್ತೇವೆ. ಪ್ರತಿ ವರ್ಷನೂ ಇದೇ ರೀತಿ ಮಾಡ್ತೀರಾ? ಹೌದು, ಖಂಡಿತವಾಗ್ಲೂ ಪ್ರತಿ ವರ್ಷ ಕೂಡ ಯುಗಾದಿ ಹಬ್ಬ ಆದ ನಂತರ 15 ದಿವಸಕ್ಕೆ ಈ ಕಾರ್ಯಕ್ರಮ ಇರುತ್ತದೆ. ಮತ್ತೆ ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲಾರು ಪರ್ಮಿಷನ್ ತಗೊಂಡು ಹೋಗ್ಬೇಕು, ಆ ಥರ ಯಾರೂ ಹೋಗಂಗಿಲ್ಲ ಅಂತ ಏನೇನೋ ಕೇಳ್ಪಟ್ಟೆ. ಸೊ ಅದು ಹೆಂಗೆ, ಏನ್ ಪ್ರೊಸೀಜರ್, ಯಾವ ಥರ? ಯಾವ ರೀತಿ ಇದೆ ಅಂತಂದ್ರೆ, ಇದು ದೇವರ ಸಂಕಲ್ಪ. ಅನಾದಿ ಕಾಲದಿಂದ ಕೂಡ ನಂದೀಶ್ವರಿ ಆಂಜನೇಯ ಸ್ವಾಮಿಗೆ ಒಂದು ಅನುಗ್ರಹ ಕೊಟ್ಟಿರೋದ್ರಿಂದ ಈ ಕಾರ್ಯವನ್ನು ಮಾಡೋದಕ್ಕೆ ಯಾವುದೇ ಕೂಡ ಅನುಮತಿ ಏನು ಬೇಕಾಗಿಲ್ಲ ತಾಯಿ. ದೇವರ ಕಾರ್ಯ ಸರ್ವಬಂಧು ಸುಖನೋ ಜಯಂತಿ ಅಂತೇಳಿ ನಾವು ಧರ್ಮದ ಪರವಾಗಿ ಕೆಲಸ ಮಾಡ್ತಾರಿಂದ ಆ ಆಂಜನೇಯ ಸ್ವಾಮಿ ಒಂದು ಅನುಗ್ರಹದಿಂದ ನಮ್ಮ ಇವತ್ತುವರೆಗೂ ವಂಶ ಪಾರಂಪರೆಗಳಿಂದ ಕೂಡ ನಾವು ಅನಾದಿ ಕಾಲ ಮಾಡ್ಕೊಂಡು ಬರ್ತೀವಿ. ಯಾವುದೇ ರೀತಿ ಏನು ಕೂಡ ಬರುವಂಥ ಭಕ್ತಾದಿಗಳಿಗಾಗಲಿ ಸ್ಥಳಕ್ಕಾಗಲಿ ಯಾವುದೇ ರೀತಿ ಏನು ತೊಂದರೆ ಆಗಿಲ್ಲ ತಾಯಿ, ಯಾವುದೂ ಅನುಮತಿ ಇಲ್ಲ ತಾಯಿ. ಹೋಗ್ಲಿಕ್ಕೆ ಯಾರು ತೊಂದರೆ ಮಾಡಲ್ಲ. ಓಕೆ. ಇಷ್ಟೇ ಜನ ಹೋಗ್ಬೇಕು ಆ ಥರ ಏನಾದ್ರು ಲಿಮಿಟ್ ಇದೆಯಾ, ಅಥವಾ ಎಷ್ಟು ಜನ ಅಂತಲ್ಲ. ಈ ನಮ್ಮ ಬೇರೆ ದೇವಸ್ಥಾನಗಳ ದೇವಾಲಯಗಳಲ್ಲಿ ಏನು ದೇವರು ಬೇರೆ ದೇವರು ಇರ್ತಾರಲ್ವಾ, ಆ ದೇವರು ಆಯ್ಕೆ ಮಾಡ್ತಾರೆ. ಅವರು ಮಾತ್ರ 5 ಜನ 7 ಜನ 9 ಜನ 21 ಜನ ಈ ರೀತಿ ಅವರಿಗೆ ಅಪ್ಪಣೆಯನ್ನು ಕೊಟ್ಟಾಗ ಮಾತ್ರ ಭಕ್ತಾದಿಗಳಿಗೆ ಮೇಲ್ಗಡೆ ನಂದಿ ಬಸವನ ಪುಣ್ಯಾಹಕರಣೆ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ವಿಶೇಷವಾಗಿ ದುಗ್ಲಾಪುರ ಆಂಜನೇಯ ಸ್ವಾಮಿ ಮಾತ್ರ ಇಷ್ಟೇ ಜನಸಂಖ್ಯೆ ಅನ್ನೋದು ಯಾವುದೇ ರೀತಿ ಮಿತಿ ಇರೋದಿಲ್ಲ ತಾಯಿ. ಇಲ್ಲಿ ಏನು ಬಂದಾಗ ನಿಂತ್ಕೊಂಡಿರ್ತೀವೋ ಆ ಸಮಯದಲ್ಲಿ ಹನುಮಂತ ದೇವರು ಮೈ ತುಂಬಿ ಒಂದು ಆಶೀರ್ವಾದವನ್ನು ಕೊಡ್ತಾರೆ. ಇಷ್ಟು ಜನ ಅಂತೇನಿಲ್ಲ, ಅಲ್ಲಿ ಇರುವಂಥ ಸೇರುವ ಸಮಯಕ್ಕೆ ಭಗವಂತ ಕೊಡುವಂಥ ಆಶೀರ್ವಾದಕ್ಕೆ ಎಷ್ಟು ಭಕ್ತಾದಿಗಳಿರುತ್ತೋ ಅಷ್ಟು ಭಕ್ತಾದಿಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ತಾಯಿ. ಯಾವುದೇ ದೇವರ ಅನುಮತಿ ಇಲ್ದಿದ್ದಂಗೆ ಕೂಡ ಈ ಗರಿಯಲ್ಲಿ ಹೋಗಿ ನಂದಿ ಬಸವೇಶ್ವರನ ಕಾಣಲು ಸಾಧ್ಯವಿಲ್ಲ ತಾಯಿ. ಇದು ಬರೀ ಈ ಹಬ್ಬದ ಟೈಮಲ್ಲಿ ಮಾತ್ರ ಅಲ್ಲಿಗೆ ಹೋಗೋದು, ಬೇರೆ ಟೈಮಲ್ಲಿ ಹೋಗೋಕ್ಕಾಗಲ್ವಾ? ಇಲ್ಲ ತಾಯಿ, ಖಂಡಿತವಾಗ್ಲೂ ಹೋಗೋದಿಲ್ಲ. ಅದೇ ರೀತಿ ಎಷ್ಟೋ ಜನ ಕೂಡ ದೇವರನ್ನ ನೋಡಬೇಕು ಅಂತ ತಮ್ಮ ಹಂಬಲನ್ನು ಈಡೇರಿಸ್ಕೊಳ್ಳುವಾಗಿ ಎಷ್ಟೋ ಜನ ಹೋಗಿದ್ದಾರೆ. ಹೋದ್ರೂ ಕೂಡ ಮಧ್ಯದಾರಿಯಿಂದ ರಸ್ತೆ ಕಾಣದಿದ್ದಂಗೆ ಮತ್ತೆ ಕಾಡು ಜನನುಗಳಿಂದ ನೋವನ್ನು ಅನುಭವಿಸಿ ಮತ್ತೆ ಪುನಃ ಹಿಂದೆ ಬಂದಿದ್ದಾರೆ ತಾಯಿ. ಯಾವುದೇ ಕಾರಣಕ್ಕೂ ಇಲ್ಲಿ ಹೋಗ್ಬೇಕಂದ್ರೆ, ನಂದಿ ಬಸವೇಶ್ವರ ದರ್ಶನ ಮಾಡ್ಬೇಕಂದ್ರೆ ಆ ಗ್ರಾಮದ ದೇವಿ ಆಗ್ಬೋದು, ದೇವರಾಗ್ಬೋದು, ನಮ್ಮ ಆಂಜನೇಯ ಸ್ವಾಮಿ ಅನುಗ್ರಹ ಆಶೀರ್ವಾದ ಇದ್ರೆ ಮಾತ್ರ ನಾವು ಕಾಣಲಿಕ್ಕಾಗುತ್ತೆ ತಾಯಿ. ಸೂಪರ್, ಥ್ಯಾಂಕ್ಸ್. ಅಲ್ಲಿ ನಂದಿ ಬಸವೇಶ್ವರ ಇರೋದು, ಅಲ್ಲಿ ಹೋಗ್ಬೇಕಂದಾಗ ಸಂತೋಷ ಹೋಗ್ತೀವಿ, ಬರ್ಬೇಕಂದಾಗ ಇಲ್ಲಿ ಬಂದಾಗ ದುಃಖ ಆಗುತ್ತೆ. ನಿಜ. ಮತ್ತೆ ಅಷ್ಟು ಫೀಲಿಂಗ್ಸ್ ಅಲ್ಲಿ ಹೌದು, ಯಾಕಂದ್ರೆ ಅಲ್ಲೆಲ್ಲ ಕಾಡು ಜನ ಇದೆ, ದಾರಿ ಇಲ್ಲ. ಅದಕ್ಕೆ ಭಗವಂತ ಆಶೀರ್ವಾದ ಕೊಟ್ಟರೆ ನಾವು ಹೋಗ್ಬೋದು. ಅಲ್ಲಿ ಬೆಂಕಿ ಹಾಕ್ತೀವಿ ರಾತ್ರಿ, ಇಷ್ಟು ದಿನಕ್ಕೂ ಅಡುಗೆ ಮಾಡ್ತೀವಿ, ಒಂದು ನೊಣ ಬಂದು ಹೊಡೆಯೋದಿಲ್ಲ. ಒಂದು ನೊಣ ಟಚ್ ಮಾಡಲ್ಲ. ನೀವು ಬೇರೆ ಟೈಮು ಯಾವುದೇ ಸೈಂಟಿಸ್ಟ್ಗಳು ಯಾವುದೇ ರೀತಿ ಹುಡುಕೊಂಡು ಹೋದ್ರು ಕೂಡ ಆಗ ತಪ್ಪು ಬಿಟ್ಟು ಬೆಟ್ಟ ಎಲ್ಲ ಸುತ್ತಿದ್ದಾರೆ. ಒಂದು ವಾರ 15 ದಿವಸ ಆಗಿದೆ, ಸಿಕ್ಕಿಲ್ಲ. ಕೆಲವರು ಮಧ್ಯದಾರಿಗೆ ಹೋದ್ರೆ ಬೆಟ್ಟದ ನೊಣ ಹೊಡೆದಿದೆ, ವಾಪಸ್ ಬಂದ್ಬಿಡ್ತಾರೆ, ಸತ್ತಿದ್ದಾರೆ. ಅದು ಹೆಂಗ್ ಸ್ಟಾರ್ಟ್ ಆಯ್ತು ಇದೆಲ್ಲ? ಹೆಂಗ್ ನಂಬಕ್ ಸ್ಟಾರ್ಟ್ ಮಾಡಿದ್ರಿ ಎಲ್ಲಾರು? ಅಮ್ಮ, ಇದು ನಮ್ಮದು ಹೊಸ ಪದ್ಧತಿ ಅಲ್ಲ. ದೇವಸ್ಥಾನ 50 ವರ್ಷದ 100 ವರ್ಷದ್ದಾದ್ರೆ ಇದನ್ನ ನಂಬಿಸೋದಕ್ಕಿಂತ ಅವಶ್ಯಕತೆ ಇರುತ್ತೆ. ವಂಶ ಪಾರಂಪರಿಕವಾಗಿ ಬಂದ್ರೆ ಅನಾದಿ ಕಾಲದಿಂದ ಬಂದಿರುತ್ತೆ, ಯಾವುದೇ ರೀತಿಯಾದಂತ ಆಧಾರ ಇರೋದಿಲ್ಲ ತಾಯಿ. ಅಲ್ಲಿರುವಂತ ದೇವ್ರನ್ನ ಯಾರು ತಗೊಂಡೋಗಿ ಆಗಿನ ಕಾಲಕ್ಕೆ ಇಡೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಇವತ್ತು ರಸ್ತೆ ಇಲ್ಲ ಅದಕ್ಕೆ. ಅಲ್ಲಿಗೆ ಬಸವೇಶ್ವರರು ಬಂದು ಅಲ್ಲಿ ಸಾಷ್ಟಾಂಗವಾಗಿ ಆಶೀರ್ವಾದ ಕೊಡೋದು ನಾನು ಇದೀನಿ ಅನ್ನೋದಕ್ಕೋಸ್ಕರ ಇಷ್ಟೊಂದು ದೇವಾನ್ ದೇವತೆಗಳು ಹೋಗಿ ಅಲ್ಲಿ ಒಂದು ಪುಣ್ಯ ನೀರು ಮಾಡ್ಕೊಂಡು ಬರ್ತಾರೆ ತಾಯಿ. ಇದಕ್ಕಿನ್ನ ಸತ್ಯಾಂಶ ಏನು ಬೇಕು? ಭಕ್ತರು ಹೋದ್ರು ಅಲ್ಲಿ ಎರಡೇ ಮಾತು ಕೇಳೋದು, ಮಳೆ ಬೆಳೆ ಡ್ಯಾಮ್ ತುಂಬುತ್ತಾ ಅಂತ ಗ್ರಾಮದವ್ರು, ಆಂಜನೇಯ ಗ್ರಾಮದವರು ಕೇಳ್ತಾರೆ. ನಾವು 8 ಜನ ಹೋಗ್ತೀವಲ್ಲ, ಬೇರೆಯವರು ಬೇರೆ ದೇವಸ್ಥಾನದವ್ರ ಆಶೀರ್ವಾದ ಆಗಿರ್ತದೆ. ಗಿರಿ ಮೇಲೆ ಅವ್ರು ಒಂದು ಪುಣ್ಯ ಮಾಡ್ಕೊ ಬನ್ನಿ ಅಂತ ಹೇಳ್ತಾರಲ್ವ, ಅವರು 5 ಜನ 3 ಜನ 7 ಜನ 9 ಜನ ಅದನ್ನ ಹೋಗಲ್ಲ. ನಮ್ಮ ರೀತಿ ಮಾತಾಡಲ್ಲ, ಸ್ನಾನ ಮಾಡ್ಕೊಂಡು ಬಟ್ಟೆ ಕೊಟ್ಕೊಂಡ್ಬಿಟ್ಟು ಹಂಗೆ ಬರೋದು. ಆದ್ರೆ ಈ ಸ್ವಾಮಿ ಜೊತೆ ಹೋದಾಗೆ ಹೇಳ್ಬಾರ್ದು. ಆದ್ರೆ ಏನೇ ಇಲ್ಲಿಂದ ಧೂಪ ಇಲ್ಲಿಂದ ಹಾಕಿ ಮಾತಾಡಿದ್ರಂಗೆ ಹೊಡ್ಬರ್ತಾರೆ ಹಿಂದ್ಗಡೆಗೆ. ದೇವರಿಗೆ ಒಬ್ರಿಗೆ ಆಶೀರ್ವಾದ ಕೊಟ್ಟಿರೋದು. ಈಗ ಹೆಂಗೆ ಗೊತ್ತಾ ಶೆಟ್ರೆ, ಆಂಜನೇಯ ಈಗ ನವಗ್ರಹಗಳು 9 ಜನ ಹೆಂಗಿದ್ದಾರೆ ಆ ರೀತಿ ಹನುಮಾನಿದಾರಲ್ಲ, ವಿಶೇಷವಾದವರು ರಾಮಲಕ್ಷ್ಮಣ ಇದ್ದ ಕಾಲದಲ್ಲಿ 9 ಜನ ವಿಶೇಷವಾಗಿದ್ದರು. ಅದು ಇವರು ಒಬ್ರು.
ಈ ಥರ ಕತೆ ಎಲ್ಲ ಕೇಳ್ತಾ ಇದ್ರೆ ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ನನಗೂ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಈ ಟ್ರಿಪ್ಪಲ್ಲಿ. ಎಷ್ಟು ಮ್ಯಾಜಿಕಲ್ ಅಂತ ಅನಿಸ್ತಾ ಇದೆ, ಎಲ್ಲ ಕೋಇನ್ಸಿಡೆನ್ಸ್ ಥರ ಆಗ್ತಾಯಿದೆ. ಈ ಡಿಸ್ಟಿಕಲ್ಲಿ ನನಗೆ ಆ್ಯಕ್ಚುಲಿ ತರೀಕೆರೆ ಬರೋ ಪ್ಲ್ಯಾನ್ ಇರಲಿಲ್ಲ ನಿಜವಾಗ್ಲೂ ಹೇಳಬೇಕಂತ ಅಂದರೆ. ಜಸ್ಟ್ ಬಿಕಾಸ್ ತುಂಬ ಸಮಯ ಕಡಿಮೆ ಇದೆ ನನ್ನ ಡಿಸ್ಟ್ರಿಕ್ಟ್ನ ಮುಗಿಸ್ಬೇಕಂತ. ಬಟ್ ಏನೋ ಗೊತ್ತಿಲ್ಲ, ಜಸ್ಟ್ ಈವ್ನಿಂಗ್ ಅನಿಸ್ತು ಇಲ್ಲಿ ತರೀಕೆರೆಗೆ ಹೋಗಿ ಜಸ್ಟ್ ಕಲತ್ಗಿರಿಗೆ ಹೋಗ್ಬಿಟ್ಟು, ಬಿಕಾಸ್ ಕಲತ್ಗಿರಿ ನನ್ನ ಫೇವ್ರೆಟ್ ಪ್ಲೇಸ್, ಯಾವಾಗಲೂ ಬರ್ತಾ ಇರ್ತೀನಿ ನಾನು ಇಲ್ಲಿ ರಜಕ್ಕೆಲ್ಲ, ಇಲ್ಲಿ ಬಂದಾಗೆಲ್ಲ ಅಂದ್ಕೊತಾ ಇದ್ದೆ. ಸೊ ಇಲ್ಲಿ ಹೋಗೋಣ ಅಂತ ನೆನ್ನೆ ಜಸ್ಟ್ ಸಾಯಂಕಾಲ ಅಂದ್ಕೊಂಡೆ ಕಲತ್ಗಿರಿಗೆ ಹೋಗೋಣ ಅಂತ. ಆವಾಗಲೇ ನನ್ನ ತಂಗಿ ಕಾಲ್ ಮಾಡಿ ಈ ಥರ ನಡೀತಾ ಇದೆ, ಈ ಥರ ಹೋಗೋಣ ಅಂತ. ಎಲ್ಲ ಕೋಇನ್ಸಿಡೆನ್ಸು ಅನಿಸುತ್ತೆ. ಇದೆಲ್ಲ ನೋಡಿದ್ರೆ ಈ ದೇವರು ಪ್ರತಿಯೊಂದು ನಿಜ ಅಂತ. ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಆ ಥರ ಇದೇ ಥರ ಎಷ್ಟೋ ಜಾಗಗಳು ನೈಜವಾದ ಕತೆ ಹೇಳುತ್ತೆ. ಸೊ ಇದೆಲ್ಲ ನೋಡಿದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಸೊ ನನ್ನ ಜೊತೆ ನನ್ನ ತಂಗಿ ಇದ್ದಾಳೆ, ಅವಳ ಹೆಸರು ಅನಾಗ ಅಂತ. ಓಕೆ, ನನ್ನ ತಂಗಿದು ಇದೇ ಊರು. ನೀನು ಎಷ್ಟನೇ ಸರಿ ಬರ್ತಾಯಿದ್ಯಾ? ಫಸ್ಟ್ ಟೈಮ್. ನೀನು ಫಸ್ಟ್ ಟೈಮಾ? ಯಾಕೆ ಇಷ್ಟು ವರ್ಷ ಬಂದಿಲ್ಲ ಅನಾಗ? ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ, ಇದೇ ಫಸ್ಟ್ ಟೈಮು. ಅಪ್ಪಾಜಿ ಹೇಳಿದ್ರು ನಾನು ನೀನು ಹೋಗಿ ಬರೋಣ ಅಂತ. ನನಗೆ ಅನ್ನಿಸ್ತು ನೀನು ಹೆಂಗೂ ಟ್ರಾವೆಲ್ ಮಾಡ್ಸಿದ್ಯಲ್ಲ, ನಿನ್ಗೊಂದು ಮಾತು ಹೇಳೋಣ ಅಂತ. ಸೊ ನೀನು ಟೆಕ್ಸ್ಟ್ ಮಾಡಿದೆ. ನೀನು ಆ್ಯಕ್ಚುಲಿ ಹೊನ್ನಾವರ ಟ್ರಿಪ್ಪಲ್ಲಿದ್ದೆ, ಅದು ಹೊನ್ನೆಮಾಡು ಟ್ರಿಪ್ಪಲ್ಲಿದ್ದೆ. ನಂಗೆ ಗೊತ್ತಿರಲಿಲ್ಲ ಫೋನ್ ಅಲ್ಲ ಬಿದ್ದಿರಲ್ಲ, ಬಟ್ ಸ್ಟಿಲ್ ಫೋನ್ ಮೆಸೇಜ್ ಆಗಿದೆ. ಬಟ್ ನೀನು ರಿಪ್ಲೈ ಮಾಡಿದೆ, ಇವಾಗಿದೆಯಾ. ಇಟ್ಸ್ ರಿಯಲಿ ಅ ಕೋಇನ್ಸಿಡೆನ್ಸ್. ಸೊ ಅನಾಗ ಇದೆಲ್ಲ ನೋಡ್ತಾ ಇದ್ರೆ ನಿಂಗೆ ಏನು ಅನಿಸುತ್ತೆ? ನಾವೆಲ್ಲ ಜನ್ಜಿ ಪೀಪಲ್ಲು 2000s, ಸೊ ಅದರಲ್ಲೂ 2000s. ಬಟ್ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ನಾನು ದೇವ್ರನ್ನ ತುಂಬ ನಂಬ್ತೀನಿ. ಅವ್ನು ಒಪ್ಪಿಗೆ ಇಲ್ದೆಲ್ಲ ಏನೂ ಮಾಡೋಕ್ಕಾಗಲ್ಲ ಅನ್ನೋದೊಂದು ಓಕೆ, ನಿನ್ನ ಜೊತೆ ನನಗೂ ಇವಾಗ ದರ್ಶನ ಆಗ್ತಾ ಇದೆ. ಥ್ಯಾಂಕ್ಸ್ ಅನಾಗ ಕರೆದಿದ್ದಕ್ಕೆ. ಟೀ ಎಸ್ಟೇಟ್ ಟ್ರೆಕ್ ಥರ ಇದೆ, ತುಂಬ ಚೆನ್ನಾಗಿದೆ. ವೆಸ್ಟರ್ನ್ ಘಾಟ್ಸಲ್ಲಿ ಕಾಫಿ ಎಸ್ಟೇಟ್ ಟ್ರೆಕ್ ಮಾಡಿದಾಗ ಅನಿಸ್ತಾ ಇದೆ. ದಾರಿನೂ ತುಂಬ ಬ್ಯೂಟಿಫುಲ್ ಆಗಿದೆ. ನಾವಿವಾಗ ಕಾಫಿ ಎಸ್ಟೇಟ್ ಮಧ್ಯದಲ್ಲಿದ್ದೀವಿ. ಬೆಟ್ಟದ ಹೆಸರೇನು? ಪುಡಿ ಚಂದ್ರದ್ರೋಣ ಪರ್ವತ. ಚಂದ್ರದ್ರೋಣ ಪರ್ವತ, ಜಕ್ಕೆ ಪುಡಿ, ಜಕ್ಕೇರ್ ಪುಡಿ. ದೊಡ್ಡಪ್ಪ, ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಫಸ್ಟ್ ವರ್ಷ ನಿಮ್ದು ಇದೆ ಫಸ್ಟ್ ವರ್ಷನಾ? ಫಸ್ಟ್ ವರ್ಷ. ಯಾಕೆಂದ್ರೆ ಎಷ್ಟು ವರ್ಷದಿಂದ ಹೋಗ್ಬೇಕು ಅಂತ ಅನ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ. ಈ ರವಿ ಅವರು ಈ ಸಲ ನೆನ್ನೆ ಬರಲೇಬೇಕು, ನೀವು ಬರ್ರಿ ಅಂತಂದ್ರು. ಹಂಗಾಗಿ ಮನ್ಸು ಮಾಡಿ ಬಂದ್ವಿ. ನಾನು ಅನಾಗ ಹೊರಟ್ವಿ. ಅವಳು ಬರಲ್ಲ ಅಂದ. ಆಮೇಲೆ ಬಂದ್ಲು. ಅಷ್ಟೊತ್ತಿಗೆ ನೀನು ಇದ್ದಿದ್ರೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ನೋಡಲ್ಲ, ನೀನು ದೇವರ ಕರ್ಸ್ಕೊಂಡಿದ್ದಾನೆ. ನಮಗೂ ಬರಲ್ಲ ಮನೇಲಿ ಮಾತಾಡ್ಸೋಕ್ಕೆ. ಜೊತೆಗಿದ್ದಿದ್ರೆ ಅವಳು ಇನ್ನೇನು ಇಂಗ್ಲೀಷಲ್ಲೇ ಮಾತಾಡಬೇಕು. ಇನ್ನು ಸಂಜೆ ನಡೆಯುತ್ತೆ ತಿನ್ನಕ್ಕೆ ಹೇಳ್ತಾ ಅಲ್ಲೇ ಆನ್ ಸ್ಪಾಟ್ ತುಂಬಾ ಜನಕ್ಕೆ 198 ಸಕ್ಸಸ್. ಇನ್ನೆರಡು ಯಾಕೆ ಫೇಲ್ ಅಂದ್ರೆ ಅವರು ನಿಯಮವಾಗಿ ನಡ್ಕೊಳ್ಳಿದ್ದಕ್ಕೆ 2 ಫೇಲ್ ಆಗಿರುತ್ತೆ. ಹಂಗೆ ಇಲ್ಲಿ ನಂದಿಗೂ ಅಷ್ಟೇ. ನನಗೆ ಗಂಡು ಮಗು ಒಂದು ಹೆಣ್ಣಾದ್ಮೇಲೆ ಒಂದು ಗಂಡು ಮಗು ಫಲಕ್ಕೆ ಮೇಲೆ ಹತ್ಬಿಟ್ಟು ಗಂಗಮ್ಮನ ಕೊಳ ಐತೆ. ನಾನು ನನ್ನ ಹೆಂಡತಿ ಗಂಗಮ್ಮನ ಕೊಳದಲ್ಲಿ ನಿಂತು ಬೇಡಿ ಬಂದಿದ್ದು. ಚಿಗಣಿ ತಮಟ ಮಾಮೂಲಿ ಗಂಗಮ್ಮನ ಮಾಡೋದು, ಒಂದು ಬ್ಲೌಸು ಬಳೆ ತಗೊಂಡೋಗ್ತೀವಲ್ಲ ಹಂಗಷ್ಟೇ. ಅದು ಮಾಡ್ಕೊಂಡು ಹೇಳ್ಕೊಂಡು ನಮ್ಮನೆಯವ್ರು ಬಂದಿದ್ದು. ಅಲ್ಲಿಗೆ ಗಂಡು ಮಗು ಆಯಿತು, ಖುಷಿ ಆಯಿತು. ಗಂಡು ಮಗು ಆದಮೇಲೆ ಕೆಳಗಡೆ ಆಂಜನೇಯ ಸ್ವಾಮಿ ಬಂದಾಗ ಏನು ಹೇಳಿದ್ ಗೊತ್ತಾ?
ಹೋಗೋ ಅಣ್ಣಯ್ಯಗೆ 3 ವರ್ಷ ಮಗ ಕರ್ಕೊಂಡು ಹತ್ತೀವಿ ಅಂತ ಹೇಳಿದ್ರಲ್ಲ, ಶಿಶು ಕರ್ಕೊಂಡು ಹತ್ರ ಅಣ್ಣ ಕೊಟ್ಟಿಯನಲ್ವ ಅಂತ ಹೇಳ್ಬಿಡ್ತು. ಎಂತ ಇದು ಅಂದರೆ ಸೂಪರ್ ಮಾತ್ರ. ಇಲ್ಲಿ ಭಗವಂತನ ಕೈಲಿ ಆಗಲಿಲ್ಲ ಯಾವುದಿಲ್ಲ ರೀ. 15 ವರ್ಷದಿಂದ ನೋಡಿದ್ದೀನಿ, ಅವನು ಎಂತೆಂಥ ಸವಾಲನ್ನ ಎದುರಿಸಿದೆ ಅಂತ ಹೇಳಿದ್ದೀನಿ. 100% ನೋಡ್ರಿ ಸಕ್ಸಸ್. ಅಣ್ಣ ನಮ್ಮ ಮಾಮನ್ನ ಮಗಳೊಬ್ಳು ಇದ್ಲು ಅಣ್ಣ, 1000 ಮೇಲೆ ನೋಡಿದಾರೆ ಗಂಡ, ಎಲ್ಲೂ ಆಗಲಿಲ್ಲ ಅಣ್ಣ. ಯಾವ ಜೋಡಿ ಚಾಮುಂಡಿ ಎಲ್ಲ ತಪ್ಪು ಹೋಗಿ ಹಿಂಗೆ ಒಂದು ಅಡಿಕೆ ಎಲ್ಲ ಮಾಡ್ಕೊಂಡಿರೋಣ, ಕೆಲಸ ಆಗಿಲ್ಲ. ನಮ್ಮ ಮಾಮಂಗೆ ಹೇಳಿದೆ, ನೋಡ್ರಿ ಹಂಗೆ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಸುತ್ತಿದ್ದೀರಿ, ಒಂದ್ಸಲ ಹಂಗೆ ನಮ್ಮ ಹನುಮಪ್ಪನ ತಕ್ಕ ಬರ್ರಿ ಹಂಗೆ ಬಂದಾಗ ನೋಡ್ತು, ಏನೋ ಶಿಶುಗೊಂದು ಕಲ್ಯಾಣ ಆಗಿಲ್ಲ ಅಂತ ನೀನು ಅಂತ ಗಂಡ ಹೆಂಡ್ತಿ ಬಂದಾಗ ಹೇಳ್ಬಿಡ್ತು. ಕಣ್ಣಲ್ಲಿ ನೀರು ಬಂತು ಅವರಿಗೆ. ಅವಾಗ ಸರಿ ಏನು ಹೇಳ್ತು, ಬೆಳಗಿನ ಜಾವ ಸೂರ್ಯ ಅಸ್ತ ಆಗೋದ್ರೊಳಗಾಗಿ ಅರಳಿ ಮರ ಇರ್ತಲ್ಲ, 2 ಊದ್ಗಡ್ಡಿ ಕಚ್ಕೊಂಡು ಆ ಶಿಶು ಎದುರ್ಕೊಳ್ಳುತ್ತೆ, ತಾಯಿ ನೀನು ಜೊತೆಗೆ ಹೋಗು, 3 ಪ್ರದಕ್ಷಿಣೆ ಹಾಕು, ಈ ರೀತಿ 3 ದಿನ ಮಾಡು, ಗಂಡು ಬರುತ್ತೆ ಅಂತ. 2ನೇ ದಿನಕ್ಕೆ ಮಾಡಿ ಮುಗಿಸಿದ್ದಾರೆ. ರವಿ ಅಂತೇಳಿ, ಅವನು ಇಂಜಿನಿಯರು ಬೆಂಗಳೂರಲ್ಲಿ, ಇವಳು ಇಂಜಿನಿಯರು. ಇಬ್ರಿಗೂ ಮದುವೆ ಆಗಿ 1 ಗಂಡು ಸಂತಾನ ಆಯಿತು. ಅವ್ನು ಲೀಲನೇ ಬೇರೆ ರೀ. ಕಣ್ಣಿಗೆ ಕಾಣಲ್ಲ, ಈ ಪಾಪಿಗೂ ಜನಗಳ ಕಣ್ಣಿಗೆ ಭಗವಂತ ಕಾಣಲ್ಲ, ಬಟ್ ಅವ್ನ ಕೆಲಸ ಮುಟ್ಟು ನೋಡ್ಕೊಳಂಗೆ. ಇವಾಗ ನಾವೇನಾದ್ರೂ ಕೇಳ್ಬೋದಾ ದೇವ್ರನ್ನ? 100. ನೀವು ಕೇಳೋದೇ ಬೇಡ, ನೀವು ನಿಂತ್ಕೊಂಡ್ರೆ ಹಂಗೆ ಹೇಳ್ತಾರಲ್ಲ, ನೀವು ಯಾಕೆ ಬಂದಿ ಅಂತ. ಸ್ವಾಮಿ ಮುಂದೆ ಹೋಗಿ ಸೋಮವಾರ ಶನಿವಾರ ಅಮಾವಾಸ್ಯೆ ತಿರುಗೇಳ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋಗಬೇಕಾದ್ರೆ ಯಾವಾಗಲೂ ಅಡ್ವೆಂಚರ್ ಹುಡ್ಕೊಂಡು ಹೋಗ್ತಾ ಇದೆ. ಬಟ್ ಇಲ್ಲಿ ಒಂಥರ ತುಂಬ ಕ್ಯೂರಿಯಸ್ ಆಗಿದೆ ಹೆಂಗಿರುತ್ತಂತ. ಆ್ಯಕ್ಚುಲಿ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಏನೋ ಒಂದು ಡಿಫ್ರೆಂಟ್ ಫೀಲಿಂಗು, ವೈಬ್ ಆಲ್ರೆಡಿ ಪಾಸಿಟಿವ್ ವೈಬ್ಸ್ ಸ್ಟಾರ್ಟ್ ಆಗೋಗಿದೆ. ನಾವು ಕೇಳೋಣ ಅಂದ್ಕೊಂಡಿರೋದನ್ನ ಒಂದ್ಸಲಿ. ಹೌದು, ಏನ ಅರ್ಥ ಆಗಿಲ್ಲ. ಇದು ಮೇಲ್ಗಡೆ ನಂದಿ ಬಸವೇಶ್ವರ ಇತ್ತಲ್ಲ, ಅಲ್ಲಿ ಸಿದ್ದೇಶ್ವರ ನಂದೀಶ್ವರರು ನನ್ನ ಮಹಾಪ್ರಸಾದ ನಾನು ಇದೀನ ಇಲ್ವಾ ಅಂತ ಹೇಳಿದಾಗ ಅವರು ಅಲ್ಲಿ ಗುಹೆ ಇದೆ, ಆ ಗುಹೆಯಲ್ಲಿ ವಿಭೂತಿ ಉಂಡೆ ಹಾಕಿದ್ರೆ ಇಲ್ಲಿ ಪ್ರಸಾದವಾಗಿ ಸಿಗೋದು. ಆದ್ರಿಂದ ಇದನ್ನ ಸಿದ್ಧಗವಿ ಅಂತಾರೆ, ಇದನ್ನ ಸಿದ್ಧಗವಿ ಅಂತಾರೆ. ಇಲ್ಲಿಂದ ಮೇಲ್ಗಡೆಗಿತ್ತು ಸಿದ್ಧ ಹೋಗುವಂಥದಕ್ಕೆ ಗುಹೆ ಇದೆ. ಇಲ್ಲಿ ಬರ್ಬೇಕಂದಾಗ್ಲೂ ಪೂಜೆ ಮಾಡ್ತೀವಿ, ಹೋಗ್ಬೇಕಂದಾಗ್ಲೂ ಪೂಜೆ ಮಾಡ್ತೀವಿ. ಹೌದು, ಇಲ್ಲಿ ಕೆಳಗಡೆ ಇದೆ ನೋಡಿ, ಕಾಣಿಸ್ತಾ ಹತ್ರ ಹೋಗ್ಬೇಡ ಅನನ್ಯ. ಯಾವ ಚಾನಲ್ ನಿಮ್ಮದು? ಫ್ಯಾಷನ್ ಟ್ರ್ಯಾಕರ್ ಅಂತ ಚಾನಲ್ ನೇಮ್. ಚಂದ್ರದ್ರೋಣ. ಹಾಯ್, ಕುಡಿತಾ ಇದೆ ತಾನೇ ಇಷ್ಟೊತ್ತಾಗ? ಇವಾಗ ಆಟ ಆಡ್ತಿದ್ಯಾ? ತುಂಬ ಕೋಲ್ಡ್, ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಬಟ್ ಇಷ್ಟೊತ್ತಂಕ ಕಾಲಲ್ಲಿ ನಡ್ಕೊಂಡು ಬಂದ್ವಲ್ವ, ಸೊ ಕಾಲೆಲ್ಲ ತುಂಬ ಕಂಫರ್ಟೇಬಲ್ ಫೀಲ್ ಆಗ್ತಾಯಿದೆ ಆ್ಯಕ್ಚುಲಿ. ನೀರು ತುಂಬ ಕೋಲ್ಡ್ ಆಗಿದೆ. ಒಂಥರ ಯಾರ್ಯಾರು ಭಕ್ತಾದಿಗಳು ಬರ್ತಾರಲ್ವ, ಅವ್ರೇನಾದ್ರು ನೀರು ಬಂದಿಲ್ಲ ಅಂತಂದರೆ ಭಗವಂತನೇ ಇದು ನ್ಯಾಚುರಲ್ ವಾಟರ್ ಫಾಲ್ ಅಂತಲೇ ಹೇಳ್ಬೋದು. ಸೊ ನಾವಿಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ಯಾವುದೇ ರೀತಿ ಕಲುಷಿತವಾದ ಏನೂ ಇಲ್ಲ.
ಸೊ ಕೆಮಿಕಲ್ಸ್ ಇರಲ್ಲ, ಫುಲ್ ನ್ಯಾಚುರಲ್. ನೀರು ತುಂಬ ಕೋಲ್ಡ್ ಆಗಿದೆ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡ್ದಾ ಐ ಗೆಸ್ಸು ಅಲ್ಲ ಪಪ್ಪ, ಇಲ್ಲಿಂದ ಕಾಡು. ಹುಷಾರು ಹುಷಾರು ಆಗುತ್ತಾ? ಒಂದು 5 ನಿಮಿಷ ಕುತ್ಕೊಂಡ್ರೆ ಅಲ್ಲಿ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ದು ಅರೌಂಡು 5 o'clock ಆಗಿತ್ತು. ಸೊ ಇವಾಗ ಟೈಮ್ ಬಂದು ಎಷ್ಟಾಗಿದೆ, 6:17 ಆಗಿದೆ. ಸೊ ಇಲ್ಲಿ ಯಾರೂ ಇದುವರೆಗೂ ಕಿಲೋಮೀಟರ್ನ ಜಡ್ಜ್ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ಅವರು. ಸೊ ನಾವು ಅದೇ ಬೇಸ್ ಮೇಲೆ ಹೋಗ್ತಾಯಿದ್ವಿ. ಎಷ್ಟು ಕಿಲೋಮೀಟರ್ ಅಂತ ಗೊತ್ತಿಲ್ಲ, ಬಟ್ ಎಷ್ಟು ಅವರ್ ಆಗುತ್ತೆ ಅಂತ ಹೇಳಿದ್ರು. ಅವರು 6:30 ಅಂತ ಅಂದಿದ್ರು ಸ್ಟಾರ್ಟಿಂಗು ಹೋಗ್ಬೇಕಾರೆ. ಬಟ್ ಇವಾಗ ಇನ್ನೂ ಇದಾದಮೇಲೆ ನಾವಿವಾಗ ಫಸ್ಟು ಈ ಕಾಫಿ ಎಸ್ಟೇಟ್ನೆಲ್ಲ ಕ್ರಾಸ್ ಮಾಡಿ, ಕಾಫಿ ಎಸ್ಟೇಟೆಲ್ಲ ಕ್ರಾಸ್ ಮಾಡಿ ನೆಕ್ಸ್ಟು ಆಮೇಲೆ ಇನ್ನೊಂದು ಥಿಕ್ ಫಾರೆಸ್ಟ್ ಸಿಗುತ್ತೆ. ಸೊ ಐ ಥಿಂಕ್ ನಾವು ನೈಟ್ ಟ್ರೆಕ್ ಮಾಡ್ತೀವಿ ಇವತ್ತು ಅನಿಸ್ತಾ ಇದೆ. ನಾನು ಒಂದು ಕೈ ಕೊಡ್ಬೇಕಾ? ಎಷ್ಟು ಚೆನ್ನಾಗಿದೆ. ನಿಜ ಬಡಿತ ಎಷ್ಟು ಜೋರಾಗಿ ಕೇಳಿಸ್ತಿದೆ. ವಾವಿಲ್ ಮುಟ್ಟಿದ್ರೆ ಡಗ್ ಡಗ್ ಅಂತ ಕೈಯೇ ಹಿಂಗೆ ಬಂದಾಗ ಆಗುತ್ತೆ. ಲೈಟ್ ಆರೆಂಜ್ ಆಗಲ್ವಾ ಆ ಥರ. ದಾರಿ ಹೋಗ್ತಾ ಹೋಗ್ತಾ ತುಂಬ ಚೆಕ್ದಾಗಿದೆ, ಮತ್ತು ಬೆಟ್ಟ ಥರ ಹತ್ತುತ್ತಾ ಇದ್ದೀವಿ. ಇವಾಗ ವ್ಯೂ ತೋರಿಸ್ತೀನಿ ಹೇಗಿದೆ ಆ್ಯಕ್ಚುಲಿ. ಫೈನಲಿ ಆಂಟಿ ಹೆಂಗ ಅನಿಸ್ತಿದೆ? ಸುಸ್ತಾಗಿದ್ದೀರಾ? ಆಮೇಲೆ ಸುಸ್ತಾಗಲ್ವಾ? ನೀವು ಫಸ್ಟ್ ಟೈಮ್ ಬರ್ತಾ ಇರೋದಾ? 3rd ಟೈಮಾ? ವಾವ್, ಸೂಪರ್. ನೀನು? ನೀನು ಫಸ್ಟ್ ಟೈಮಾ? ಏನು ಫೋಟೋ ತೆಗೆ ಫೋನಲ್ಲಿ. ತಿರುಗು. ನಂದಿಲ್ಲ, ಬ್ಯಾಕ್ ಸೈಡು. ಇನ್ನು ತಿರುಗು. ಫುಲ್ಲು ಥಿಕ್ ಫಾರೆಸ್ಟ್. ಹೆಂಗೆ ಹತ್ತುತ್ತಾ ಇದ್ದಾರೆ ಆಂಟಿ ನೋಡೋಣ. ದೇವ್ರ ಮಹಿಮೆನೇ ಅಂಥದ್ದು. ನಂಗೆ ಆಲ್ರೆಡಿ ಒಂದ್ಸತಿ ಕವಳ ಸಿದ್ದೇಶ್ವರದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಜನ ಯಾಕೆ ಇಷ್ಟು ಕಷ್ಟಪಡ್ತಾರೆ ಹತ್ತಕ್ಕೆ, ಈ ಒಂದು
ಇಷ್ಟು ಕಠಿಣವಾಗಿರೋ ಪ್ಲೇಸಲ್ಲಿ ಜನ ಯಾಕೆ ಬಂದು ಹತ್ತುತ್ತಾರೆ ಅಂತ, ಬಿಕಾಸ್ ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಎಷ್ಟೇ ಕಷ್ಟ ಆದರೂ ಜನ ನೋಡೋಕ್ಕೆ, ದೇವ್ರನ್ನ ನೋಡೋದಂತೂ ಬಿಡಲ್ಲ. ಹೋಗ್ತಾ ಹೋಗ್ತಾ ಇದ್ದಂಗೂ ದಾರಿ ತುಂಬ ಚಿಕ್ಕದಾಗ್ತಾಯಿದೆ. ಬಟ್ ಏನೋ ಒಂದು ಉತ್ಸಾಹ, ಏನೋ ಒಂದು ಪಾಸಿಟಿವ್ ಎನರ್ಜಿ ಕರೀತಾ ಇದೆ. ಆ್ಯಕ್ಚುಲಿ ಯಾವ ಬೆಟ್ಟದಲ್ಲಿ ಎಷ್ಟೊಂದು ಟ್ರೆಕ್ಕಿಂಗ್ ಹೋಗಿದ್ದೀನಿ, ಬಟ್ ಇಲ್ಲೇನೋ ಡಿಫ್ರೆಂಟ್ ಫೀಲ್ ಆಗ್ತಾಯಿದೆ. ಅದಕ್ಕೆ ಫುಲ್ ಹತ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ. ಬಟ್ ಪ್ಲೇಸ್ ಹಂಗೆ ಮುಂದೆ ಹೋಗ್ತಾ ಇದ್ದಂಗೂ ಏನೋ ಒಂಥರ ಡಿಫ್ರೆಂಟ್ ವೈಬೇ ಅನಿಸ್ತಾ ಇದೆ. ಯಾವಾಗ ಮೇಲೆ ರೀಚ್ ಆಗ್ತೀನೋ ಅನ್ನೋ ಅಷ್ಟು ಏನು ಹೇಳ್ಬೇಕಂತಾನೆ ಅರ್ಥ ಆಗ್ತಿಲ್ಲ. ಆ್ಯಕ್ಚುಲಿ ಅಷ್ಟು ಇಷ್ಟ ಆಗ್ತಾಯಿದೆ ಈ ಪ್ಲೇಸ್ ನನಗೆ. ಇನ್ನು ಎಷ್ಟು ದೂರ ಹೋಗ್ತೀವೋ ಗೊತ್ತಿಲ್ಲ, ಬಿಕಾಸ್ ಎಕ್ಸಾಕ್ಟ್ ಕಿಲೋಮೀಟರ್ ಇವ್ರಿಗೂ ಸಹ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ಸ್ ಇದೆ ಅಂತ. ನಾನು ಕೇಳಿದ್ದೀನಿ. ಸೊ ಇವ್ರಿಗೂ ಎಷ್ಟು ಕಿಲೋಮೀಟರ್ ಇದೆ ಈ ಟ್ರೆಕ್ಕು ಅಂತ ಇವ್ರಿಗೂ ಸಹ ಗೊತ್ತಿಲ್ಲ. ಅಲ್ಲಿಂದ ಎರೆಮಲೆಯಿಂದ ಬಿಡ್ತೀವ, ಹಿಂಗೆ ತಲೆ ಮೇಲೆ ಇರುಮುಡಿ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಬಂದಾಗೆಲ್ಲ ಬೆಳಿಗ್ಗೆ ಆದ್ಮೇಲೆ ನೋಡ್ತೀವಿ, ಎಲ್ಲ ಪಾತಾಳ ಇದೆ ಥರ. ಹೆಂಗಿದೆ ನೋಡಿ ಇದು, ಇದೇ ಥರ. ಡೈರೆಕ್ಟಾಗಿ ಕೃಷ್ಣ ರಾಮನ ಹತ್ರನೇ. ಸೊ ನಾವಿನ್ನು ಆ ಬೆಟ್ಟಕ್ಕೆ ಹೋಗಬೇಕು. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಬೆಟ್ಟದಲ್ಲಿ ನಾವು ವಾಸ ಮಾಡೋದು. ಗೊಬ್ಬರದ ಅಂಗಡಿ ಮತ್ತೆ ಅವನಂತ ಹೇಳಕ್ ಬರಲ್ಲ. ಹೌದಾ? ಓಕೆ ಓಕೆ. ಇಟ್ಸ್ ಅರೌಂಡ್ 6:52. ನಾವು ಊಟ ಮಾಡೋದು ಎಷ್ಟು ಗಂಟೆಗೆ ಗೊತ್ತಾ? ಮಧ್ಯರಾತ್ರಿ 2 ಗಂಟೆಗೆ. ಆ್ಯಕ್ಚುಲಿ ಇನ್ನು ಪೂಜೆ ಆಗಬೇಕಂತ ಇಲ್ಲಿ. ಸೊ ಪೂಜೆ ಮಾಡಿ ನಾವೆಲ್ಲ ಅಲ್ಲಿ ಹೋಗಿ ಆಮೇಲೆ ಅವ್ರು ಅಡುಗೆ ಮಾಡಿ ಆಮೇಲೆ ನಾವು ಊಟ ಮಾಡೋದು. ಸೊ ಇವತ್ತು ಬೆಟ್ಟದ ಮೇಲೆ ಸ್ಟೇ ಮಾಡೋದು. ನಾಳೆ ಬೆಳಗ್ಗೆ ವಾಪಸ್ಸು ಅಲ್ಲಿಂದ ಬಂದು ಕೆಳಗಡೆ ಇಳಿಯೋದು ನಾಳೆ ವಾಪಸ್ಸು. ನೀವು ಕುತ್ಕೊಳ್ಳಿ ಒಂದು 5 ನಿಮಿಷ. ಈ ಥರ ಫುಡ್ಡೆಲ್ಲ ತೊಗೊಂಡು ಹೋಗ್ತಾರೆ. 2 o'clockಗೆ ಪ್ರಿಪೇರ್ ಮಾಡೋಕ್ಕೆ. ಓಕೆ, ಇಷ್ಟೊತ್ತಂಗ ನೈಟ್ ಟ್ರೆಕ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ವಿ, ಬಟ್ ನೈಟ್ ಟ್ರೆಕ್ ಆಗ್ತಾಯಿದೆ. ಪೂಜೆ ತುಂಬ ಲೇಟ್ ಆಗ್ತಾಯಿದೆ, ಅದಕ್ಕೆ ನಾವೆಲ್ಲ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ಅಂತ್ಯಾಕ್ಷರಿ ಆಡ್ತಾಯಿದ್ದೀವಿ. ಎಸ್, ಹಾಯ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ,
ಕಾಣಿಸ್ತಾ ನಾವು ಏನು ಇಡೀ ಹಾಂ ಹೋಗಿ ಸರ್. ಇಲ್ಲಿ ಮೇಲೆ ದರ್ಬೆ ತೀರ್ಥ ಬೀಳ್ತಾ ಇದೆ. ಹಾಂ ಹಾಂ ಸರಿ, ಅದು ನೀಡಿ ಸೂಪರ್ ಆಗಿ ಓಕೆ ಓಕೆ. ದರ್ಬೆಯಿಂದ ನೀರು. ಸೊ ಫೈನಲಿ ನಾವು ಬೆಟ್ಟದ ಮೇಲೆ, ಅಂದರೆ ನಾವಿವತ್ತು ಕ್ಯಾಂಪ್ ಏರಿಯಾ ಬೆಟ್ಟದ ಮೇಲೆ ಬಂದು ಕ್ಯಾಂಪ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಫಸ್ಟ್ ಎಲ್ಲರೂ ಇಲ್ಲಿಗೆ ಬಂದಿದ್ದ ತಕ್ಷಣ ರೀಚ್ ಆಗಿದ್ದ ಪ್ರತಿಯೊಬ್ಬರಿಗೂ ಅವರು ದರ್ಬೆಲಿ ನೀರು ಹಾಕ್ತಾರೆ. ನೆಕ್ಸ್ಟು ಇಲ್ಲಿ ಎಲ್ಲರೂ ರಾತ್ರಿ ಮಲ್ಗೋಕ್ಕೆ ವ್ಯವಸ್ಥೆ ಮಾಡ್ಕೊತಾರೆ, ಯಾರ್ಯಾರು ಏನೇನು ಬೆಡ್ಶೀಟ್ ಎಲ್ಲ ತಂದಿದ್ದಾರೆ ಅಂತ. ನೆಕ್ಸ್ಟ್ ಎಲ್ಲರೂ ಸೇರಿಕೊಂಡು ಅಡುಗೆ ರೆಡಿ ಮಾಡ್ತಾರೆ. ಸೊ ಅಲ್ಲಿ ತನಕ ಎಲ್ಲರೂ ರೆಸ್ಟ್ ಮಾಡ್ತಾರೆ. ಆಯ್ತು. ಮಾಡಕ್ಕೆ ಏನೋ ಚೆನ್ನಾಗಿ ಬರಬೇಕು, ಬೆಳ್ಳಗಿರ್ಬೇಕು. ಏನ್ ಮಾಡ್ತಾ ಇದ್ದೀರಾ? ಅಲ್ಲ, ಊಟಕ್ಕೆ ಏನ್ ಮಾಡ್ತಾ ಇದ್ದೀರಾ? ವಾ, ಇಷ್ಟೊಂದು. ವಸುತೆ ಜಮಿದು ಮೇಘವಾದು ಕಾಲಿಕಾ ಮೂಡಿತು बदले मैं तेरी जोगदा उलबिदे जन्म के सच करो छोड़ तू ಸಾಂಬಾರು ಸಾಂಬಾರ್ದು
ಖಾರ ಕಡ್ರಿ ಹೇಳೋದು ಕೊಡ್ತೀನಿ ಅಂತ ನಾನು ಹೇಳೋದು. ಸಾಕು ಸಾಕು ಸ್ವಲ್ಪ ಸ್ವಲ್ಪ ಆಲ್ಮೋಸ್ಟ್ 2 o'clock ಆಗಿದೆ. ಸೊ ಎಲ್ರಿಗೂ ಕೋಸಂಬರಿ ಪ್ಲಸ್ ಅನ್ನ ಸಾರು ಪ್ರಸಾದಕ್ಕೆ ಊಟ ಬಡಿಸಿದ್ದಾರೆ. ಸೊ ನಿನ್ನೆ ನೈಟ್ ಫುಲ್ಲು ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ಇವಾಗ ಮಾರ್ನಿಂಗ್ ಬೆಳಗಿನ ಜಾವ 4:30ಗೆ ದೇವರ ಅಪ್ಪಣೆ ಪಡೆದು ನಾವು ಕೆಳಗಿಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇಳಿತಾ ಇದ್ದೀವಿ ಕೂಡ. ಸೊ ಎಸ್, ಇದು ನಮ್ಮ ಕರ್ನಾಟಕದ ವೈಶಿಷ್ಟ್ಯತೆ. ಹಲವು ಧಾರ್ಮಿಕ ವಿಚಾರಣೆಗಳು, ಅವರದೇ ಆದ ರೀತಿ ರಿವಾಜುಗಳು, ಪದ್ಧತಿಗಳು ನಮಗೆ ನೋಡೋಕ್ಕೆ ಸಿಕ್ತು ಅಂತಲೇ ಹೇಳ್ಬೋದು ಈ ಒಂದು ಟ್ರೆಕ್ಕಿಂದ. ಇದು ಒಂದು ಜಸ್ಟ್ ನಾರ್ಮಲ್ ಟ್ರೆಕ್ ಆಗಿದ್ದಿಲ್ಲ, ಇದು ಒಂದು ರಿಲೀಜಿಯಸ್ ಟ್ರೆಕ್ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಎಸ್, ಇದು ನಮ್ಮ ಕರ್ನಾಟಕದ ವೈಶಿಷ್ಟ್ಯತೆ ಆ್ಯಂಡ್ ಇದು ಕರ್ನಾಟಕ.